ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ ಬಿದರು ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಹುಟ್ಟುತ್ತ ಹುಲ್ಲದೆ ಬೆಳೆಯುತ್ತ ಮರವಾದೆ ಚೆಕ್ಕಿನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಪಿಲ್ಲಿನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಪಿಲ್ಲಿನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಅರುವರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ ಅರುವರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ ಲೋಲುಕಿನ್ನುಡಿಯ ನುಡಿಸೋನೆ ಜೋಗಿ ಮೊಗ್ಗಾಗಿ ಬಾರೋ ತುರುಬೀಗೆ ನೀನು ಮೊಗ್ಗಾಗಿ ಬಾರೋ ತುರುಬೀಗೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಂಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ನಮ್ಮ ಸುದೈವ ಭಾಗ್ಯವೆಂಬಂತೆ ಇವತ್ತು ಕನ್ನಡ ನಾಡು ಎಂದೆಂದಿಗೂ ಮರೆಯಲಾಗದ ಜಾನಪದ ಜಂಗಮ ಜಾನಪದ ಸಂತ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ನಮಗೆ ಮಾತುಕತೆಗೆ ಸಿಕ್ಕಿದ್ದಾರೆ ಸ್ನೇಹಿತರೆ. ಅವರ ಸಂಪೂರ್ಣ ಜಾನಪದ ಬದುಕಿನ ಪಯಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ಅಷ್ಟೇ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಕೂಡ ಸ್ವಾಗತ ಕೋರ್ತೀನಿ. ಸರ್ ನಮಸ್ಕಾರ. ಸರ್ ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್, ಬಹಳ ಸಂತೋಷ ಆಗುತ್ತೆ ನೀವು ಬಂದದ್ದು ನಮ್ಮ ಮನೆಗೆ. ಎಷ್ಟು ವರ್ಷಗಳ ಕಾಲ ನೀವು ಭೇಟಿಯಾಗಲಿಕ್ಕಾಗಲೇ ಇಲ್ಲ. ಇವತ್ತು ಭೇಟಿಯಾಗುವ ಒಂದು ಸುದಿನ ಸಿಕ್ತು. ಇದು ಜಾನಪದ ಒಂದು ಕೆಲಸ ಕಾರ್ಯಗಳ ಮೂಲಕ ನಮ್ಮ ಮನೆಗೆ ಬಂದಿದ್ರಿ. ಇದೆಲ್ಲ ನೋಡಿ ಅತೀವ ಸಂತೋಷ ಆಯಿತು. ಮೊದಲು ಪತ್ರಿಕೆ ನಡೆಸ್ತಾಯಿದ್ರಿ, ಇವಾಗ ಈ ಒಂದು ವಿಜುವಲ್ ಮೀಡಿಯಾಕ್ಕೆ ಬಂದಿದ್ರಿ. ನಾನು ಬಹಳ 35 ವರ್ಷಗಳ ಕಾಲ ವಿಜುವಲ್ ಮೀಡಿಯಾದೆಲ್ಲ ವರ್ಕ್ ಮಾಡಿದನು. ಅತೀವ ಸಂತೋಷ ಆಗ್ತಾಯಿದೆ. ಧನ್ಯವಾದಗಳು ತಮಗೆ. ಇಷ್ಟು ವರ್ಷ ಆದರೂ ತಾವು ನಿವೃತ್ತಿ ಹೊಂದಿ 12-13 ವರ್ಷ ಆಗ್ತಾ ಬಂತೇನೋ? 14 ವರ್ಷ ಸರ್. 14 ವರ್ಷ ಆಗ್ತಾ ಬಂತು. ಆದರೂ ತಮಗಿಂತ ಬಹಳ ಕಿರಿಯರು, ನಾವೆಲ್ಲ ತುಂಬ ಕಿರಿಯರು. ನಮ್ಮನ್ನೆಲ್ಲ ನೆನ್ಪಿಟ್ಕೊಂಡಿದ್ದೀರಿ ನೋಡಿ ನೀವು. ಹೌದು, ಹೆಸರು ಜರಗನಹಳ್ಳಿ ಅಂದರೆ ಶಿವಶಂಕರ್ ಅವರು ಇದ್ರಲ್ಲ, ಅವರು ಕಾಂತರಾಜ್ ಅವರು ಎರಡನೇವರು. ಮರಿಲಿಕ್ಕೆ ಸಾಧ್ಯ ಆಗಲ್ಲ ನಿಮ್ಮೂರು ನನ್ನನ್ನು. ಧನ್ಯವಾದಗಳು ಸರ್. ನನ್ನೂರಿನ ಬಗ್ಗೆ ನನಗೆ ತುಂಬಾ ಮಾನಸಿಕ ಅಟ್ಯಾಚ್ಮೆಂಟು. ನಮ್ಮೂರು ಅಂದರೆ ನಾನು ಭಾವುಕನಾಗ್ತೀನಿ. ನಮ್ಮ ಗುರುಗಳು ಜರಗನಹಳ್ಳಿ ಶಿವಶಂಕರ್ ಅವ್ರ ಹೆಸರು ಕೇಳಿದ್ರು ಭಾವುಕನಾಗ್ತೀನಿ. ಧನ್ಯವಾದ ನಿಮ್ಮ ಪ್ರೀತಿಗೆ, ಕಿರಿಯರನ್ನ ಬೆಳೆಸ್ತಕ್ಕಂಥ ನಿಮ್ಮ ಒಂದು ಹಿರಿತನಕ್ಕೆ. ಅವರು ನನ್ನನ್ನು ಕರೆಸ್ದಾಗೆಲ್ಲ ಬಿದಿರು ನಾನಾರಿಗಲ್ಲದವಳು ಆಡಬೇಕು ನೀವು, ಅದೇ ನನಗಿಷ್ಟ ಅಂತ 2-3 ಸಾರಿ ಅವರ ಹುಟ್ಟುದಬ್ಬಕ್ಕೆ ಅವ್ರಿಗೆ ಹುಟ್ಟುದಬ್ಬಕ್ಕೆಲ್ಲ ಹೋಗಿ ಆಡಿದ್ದೀನಿ ನಾನು. ಅಷ್ಟೊಂದು ಆತ್ಮೀಯರು ನಮಗೆ, ಸಮಕಾಲೀನರು ಅಂತ ಕಾಣಿಸುತ್ತೆ ಅವರು. ಹೀಗಾಗಿ ಅವರ ಮುಖೇನ ನೀವು ಪರಿಚಯ ಆಗಿದರೆ ಮಾತಾಡಿ ಸರ್. ಸರ್, ಲಕ್ಷಾಂತರ ಕನ್ನಡ ನಾಡಿನ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳ ಬಳಗವನ್ನೇ, ದೊಡ್ಡ ಬಳಗವನ್ನೇ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಜನಪದದ ಗಾಯನದ ಮುಖಾಂತರ, ತಮ್ಮ ಗಾನ ಗಾರುಡಿಕೆಯ ಮುಖಾಂತರ ಎಲ್ಲ ಅಭಿಮಾನಿಗಳಿಗೆ, ನಿಮ್ಮ ಲಕ್ಷಾಂತರ ಅಭಿಮಾನಿಗಳಿಗೆ ಕೆಂಪಯ್ಯನವರು ಅವರ ಹಿನ್ನೆಲೆ ಏನಿರ್ಬೋದು, ಅವ್ರು ಯಾರಿರ್ಬೋದು, ಅವ್ರ ಮೂಲ ತಿಳ್ಕೊಬೇಕು ಅಂತ ಕುತೂಹಲ. ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಬೇಕಾದ್ರೆ ಕುತೂಹಲ, ಅದರಲ್ಲೂ ತಮ್ಮಂತಹ ತಾರೆಯ ಬಗ್ಗೆ, ಒಂದು ಕ್ಷೇತ್ರದ ತಾರೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಕುತೂಹಲ. ದಯವಿಟ್ಟು ತಿಳಿಸ್ಕೊಡಿ ವೀಕ್ಷಕರಿಗೋಸ್ಕರ. ಯಾರು ಬಾನಂದೂರು ಕೆಂಪಯ್ಯನವರು? ಈ ಬಾನಂದೂರು ಅಂದರೆ ಏನು, ಅದು ಎಲ್ಲಿದೆ, ಅದರ ಇತಿಹಾಸ ಏನು, ನಿಮ್ಮ ಮೂಲ ಏನು ಅಂತ? ಇದು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಬಾನಂದೂರು ಗ್ರಾಮ. ಅಲ್ಲಿ ಒಬ್ಬರು ಮಹಾ ವ್ಯಕ್ತಿಗಳು, ಜಗದ್ಗುರು ಹುಟ್ಟಿದಂಥ ಊರು. ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮಿಗಳು ನನಗಿಂತ 10 ವರ್ಷ ದೊಡ್ಡವರವರು. ಅವ್ರ ಜೊತೆಲಿ ನಾನು, ಹೌದೌದು, ಹಿರಿಯ ಸ್ವಾಮಿಗಳು, ಅವರ ಆಶೀರ್ವಾದ ನಮಗೆಲ್ಲ. ಆ ಊರಿನಲ್ಲಿ ಅವರಿಂದ ಒಂದು ಒಳ್ಳೆಯ ಹೆಸರು ಬಂತು. ಆ ಊರಿನಲ್ಲಿ ನಾನು ದಲಿತ ಸಮುದಾಯದ ಹುಚ್ಚಮ್ಮ, ಶ್ರೀಮತಿ ಹುಚ್ಚಮ್ಮ, ದಿವಂಗತ ಹುಚ್ಚಮ್ಮ, ತಂದೆ ವೆಂಕಟ, ಇವರ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗ ನಾನು.
ಎಂಟನೇ ಮಗ. ನಮ್ಮ ಪೂರ್ವಿಕರೆಲ್ಲ ಚರ್ಮವಾದ್ಯ ನುಡಿಸೋದ್ರಲ್ಲಿ ಬಹಳ ಪರಿಣಿತಿ ಹೊಂದಿದ್ರು. ಜನಪದ ಗೀತೆ ಆಡೋದ್ರಲ್ಲಿ ಅಂದರೆ ಜನಪದ ಗೀತೆ ಅಂದರೆ ಬೀಸಕಲ್ಲಿನ ಪದ, ಸೋಬಾನೆ ಪದಗಳು, ದೇವರ ಮೇಗಳ ಪದಗಳು, ಹಿಂಗೆ ಹಲವಾರು ಬಗೆಯ ಹಾಡುಗಳನ್ನ ಆಡ್ತಾ ಇರ್ತಕ್ಕಂಥ ಸಂಪ್ರದಾಯಸ್ಥರ ಮನಸ್ಸು ತಂದವರು ನಾವು. ಕೂಲಿ ಮತ್ತು ಅಗ್ರಿಕಲ್ಚರ್ ಲೇಬರರು ನಮ್ಮೂರಲ್ಲಿ. ಅವ್ರ ಮನೇಲಿ ನಾನು ಜನಿಸಿದ್ದು. ಆಮೇಲೆ ಓದದ್ದು ನಾನು ಅಲ್ಲೇ ಸರ್, ಪ್ರೈಮರಿ ಸ್ಕೂಲಲ್ಲಿ ನಮ್ಮ ತಂದೆಯವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು 4, 5 ಅಲ್ಲಿ ಓದ್ಕೊಂಡು ಬಿಡದಿ ಒಳಗೆ ಆವಾಗ ಮಿಡ್ಲ್ ಸ್ಕೂಲ್ ಅಲ್ಲಿ ನಾನು ಓದಿದ್ದು. ಬಿಡದಿ ಏನು ನಿಮ್ಮ ಕಾಲದಲ್ಲಿ ಇಷ್ಟು ಅಭಿವೃದ್ಧಿ ಇರಲಿಲ್ಲ, ಒಂದು ಹಳ್ಳಿ ಸಹ ದೊಡ್ಡ ಹಳ್ಳಿ ಇತ್ತು. ಆಮೇಲೆ ಅಲ್ಲಿ ಬಸವೇಶ್ವರ ರೂರಲ್ ಹೈಸ್ಕೂಲನ್ನು ಅಲ್ಲಿ 2 ವರ್ಷ ಓದಿದೆ. SSLCಗೆ ಬೆಂಗಳೂರಿಗೆ ಬಂದೆ. ಯಾರು ಹೇಳಿದ್ರು ನಮ್ಮ ಮೇಷ್ಟ್ರೇನೇ, ನಿಮಗೆ ಹಾಸ್ಟ್ಲ್ಗಳಿವೆ, ಹಾಸ್ಟ್ಲ್ಗಳು ಸೇರ್ಕೊಂಡು ಓದಯ್ಯ ನೀನು, ಇಲ್ಲಿಯೇ ನಿನಗೆ ಭಾರಿ ಕಷ್ಟ, ಬಡತನ ನಿನಗೆ. ಹಂಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋಬೋದು ಅಂದ್ರಲ್ಲ. ನಮ್ಮಪ್ಪ ಆಸೆ ಪಟ್ಟ. ಇತ್ತು, ಇಲ್ಲಲ್ಲ, ಅಲ್ಲಿ 2 ವರ್ಷ ಓದಿದ್ನಲ್ಲ ಹೈಸ್ಕೂಲ್ನ. SSLCಗೆ ಇಲ್ಲಿಗೆ ಬಂದೆ ಬೆಂಗಳೂರಿಗೆ. ಓದಬೇಕು ಅಂತ ಅದಮ್ಯವಾದ ಆಸೆ ನನಗೆ. ಯಾಕಂದರೆ ನಮ್ಮಪ್ಪ ಏನಾರಮ್ಮ ಅವ್ರು 1-2 ಅಕ್ಷರ ಕಲಿಸ್ಬೇಕು ಇವನಿಗೆ ಅಂತ ಆಸೆ ಇಟ್ಕೊಂಡಿದ್ದ. ಆಗಲೇ ನಾನು ಸ್ವಲ್ಪ ಎಳೆ ಮೆದುಳಾದ್ರೂ ತಿಳುವಳಿಕೆ ಅದು ಇದು ನಾನು ಸ್ವಲ್ಪ ಆವಾಗಲೇ ಬರ್ತಾಯಿತ್ತು. ಹಂಗಾಗಿ ನಾನು ಬೆಂಗಳೂರಿಗೆ ಹೋಗಿ ಓದೇ ಬಿಡ್ಬೇಕು, ಹಾಸ್ಟ್ಲಿಗೆ ಸೇರ್ಕೊಂಡು ಅಂದ್ಬಿಟ್ಟು ಆಸೆ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ SSLC ಮುಗಿಸ್ದೆ ಸರ್. ಇದು ಮಲ್ಲೇಶ್ವರಂ ಹೈಸ್ಕೂಲ್ನಲ್ಲಿ ಓದಿದೆ ಸರ್ 1 ವರ್ಷ ಅಲ್ಲಿ. ಆವಾಗ ನನಗೆ ಶ್ರೀರಾಮ್ಪುರಂ ಒಂದು ಹಾಸ್ಟ್ಲ್ ಇತ್ತು ಅಲ್ಲೂ. ಆ ಹಾಸ್ಟ್ಲು ಆರ್ ಗೋಪಾಲ ಸ್ವಾಮಿ ಅಯ್ಯರ್ ಹರಿಜನ ಹಾಸ್ಟ್ಲು ಅಂತದ್ದು. ಮಹಾರಾಜರು ಆ ಗೋಪಾಲ ಸ್ವಾಮಿ ಅಯ್ಯರ್ನ ದಲಿತ ಹುಡುಗರು ಹಾಸ್ಟ್ಲಿಗೆಲ್ಲ ನೀವು ಸಹಾಯ ಮಾಡಬೇಕು, ನೀವು ಅಲ್ಲಿ ಹೋಗಿ ಸಂಘಟನೆ ಮಾಡಿ ಅಂತ ಬಿಟ್ಟಿದ್ರು. ಆ ಹಾಸ್ಟ್ಲಲ್ಲಿ ನಾನು ಅಲ್ಲಿ ಇದ್ದು 1 ವರ್ಷ ಅಲ್ಲಿ ಓದಿದೆ ಸರ್. ಯಾವ ವರ್ಷ ಅದು 66, 67ನೇ ಇಸ್ವಿ ಸರ್. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ ಅದು. ಆಮೇಲೆ ಅಲ್ಲಿ ಮಾಡಿದೆ. ಆಮೇಲೆ ಅಲ್ಲಿ ಓದ್ಕೊಂಡು ಮತ್ತೆ PUC ಗೌರ್ಮೆಂಟ್ ಕಾಲೇಜಲ್ಲಿ 1 ಇಯರ್ PUC ಅದು ಮಾಡಿದೆ. 1 ಇಯರ್ PUC ಅದಾದಮೇಲೆ 2 ಇಯರ್ಸ್ PUC ಆಯಿತು. ಆಮೇಲೆ ಅಲ್ಲಿ ಹೇಗೋ ಹೆಂಗೋ ಗೊತ್ತಿಲ್ಲ, ಹೀಗಾಗಿ ಸರ್ ಅಲ್ಲಿ ನಾನು ಸ್ಟಡಿ ಮಾಡಿದ್ದು. ಆವಾಗಲೂ ಕೂಡ ಒಂದು ಹಾಸ್ಟ್ಲಲ್ಲಿ ನನಗೆ ಸೀಟ್ ಕೊಟ್ಟಿದ್ದರು. ಅದಾದಮೇಲೆ ನಾನು 1 ವರ್ಷ ಫೇಲ್ ಆಗೋಯ್ತು, ಯಾವುದೋ ಒಂದು ಪಾರ್ಟು ಫೇಲಾಗಿ. ಅದು ಹೇಗೆ ಬಂತೋ ಗೊತ್ತಿಲ್ಲ, 60 ನಂಬರ್ ಇಂಗ್ಲೀಷಲ್ಲಿ ಬಂದ್ಬಿಡ್ತು ನನಗೆ. ನನಗೆ ರಾಮಪ್ಪ ಅಂತ ಒಬ್ಬರು ಮೇಷ್ಟ್ರಿದ್ರಲ್ಲೇ, ನೀನು ಇಂಗ್ಲೀಷ್ ಆನರ್ಸ್ ಓದ್ಬಿಡು ಅಂತ ಹೇಳಿದ್ರು. ಆನರ್ಸ್ಗೆ BA ಆನರ್ಸ್ ಇತ್ತು ಅವಾಗ. ಅಪ್ಲೈ ಮಾಡಿದೆ, ಫಸ್ಟ್ ಕ್ಲಾಸಲ್ಲಿ ಸಿಕ್ಬಿಡ್ತು ಸೀಟು. ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನಲ್ಲಿ. ಅವಾಗ ಆ ಕಾಲಕ್ಕೆ ದೊಡ್ಡ ಅದು ಸೆಂಟ್ರಲ್ ಕಾಲೇಜ್ ಅಂದರೆ. ಅಲ್ಲಿ ಜಾಯ್ನ್ ಆಗಿದೆ. ನಾನು ಬಾಲ್ಯದಲ್ಲಿ ನಮ್ಮ ತಾಯಿ ಒಳ್ಳೆ ಚೆನ್ನಾಗಿ ಹಾಡಿರೋ, ಒಳ್ಳೆ ಸುಶ್ರಾವ್ಯವಾದ ದನಿಯವರಿಗೆ. ಅವರು ಹಾಡ್ತಾಯಿದ್ರೆ ನನಗೆ ಹಂಗೇ ನಿದ್ದು ಬರೋದು. ಅವರು ನನ್ನ ತಮ್ಮನೇ ಮೈಸೂರು ರಾಜನೇ, ಮೈಯೆಲ್ಲ ಚಿನ್ನ ಒಳೆಯೋನೇ, ಮೈಯೆಲ್ಲ ಚಿನ್ನ ಒಳೆಯೋನೇ ನನ್ನ ತಮ್ಮ, ಮೈಸೂರಿಂದೋಲೇ ಬರದವನೇ. ಹಿಂಗೆ ಎಳಿತಾ ಆಡ್ತಿರುವಾಗ ಕೈಯಿನ ಇವೆಲ್ಲ ಬಳಗಳು ಜಲ್ ಅನ್ನೋದು ಅವು. ಆಮೇಲೆ ನಾನು ಹಂಗೆ ತಾಯಿ ತೊಡೆ ಮೇಲೆ ಮನೆ ಕುಂತ ಇದೆ. ಅವು ನನಗೆ ಅವಾಗಿಂದನೂ ನನಗೆ ಅವನ ಹಾಡು ಅಂದರೆ ಭಾರಿ ಇಷ್ಟ ಆಯ್ತು ನನಗೆ. ಹಾಗಾಗಿ ಅವನ ಧ್ವನಿ ನನಗೆ ಈಗಲೂ ಕೂಡ ನೆನಪಾಗ್ತದೆ. ಅಣ್ಣ ತಮ್ಮದಿರು ಎಲ್ಲ ಪ್ರೀತಿ. ಆದರೆ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ, ಫಿಟ್ಸ್ ಬಂದ್ಬಿಡೋದು, ಭಾರಿ ಕಷ್ಟ ಆಗೋದು. ಆಮೇಲೆ ನಾನು ಹಾಡೆಲ್ಲ ಕೇಳಿಸ್ಕೊತಾ ಇದ್ದೆ. ಒಂದು ಸಾರಿ ಚಿಕ್ಕ ಮಗು ಆಡ್ತಾಯಿದ್ದೆ, ಹಸಿವು ಜಾಸ್ತಿ. ಹಬ್ಬ 8 ಮಕ್ಕಳು ಸಾಕಬೇಕಲ್ವ, ಅವನು ಎಷ್ಟು ಅಂತ ದುಡಿತಾನೆ, ಜೊತೆಗೆ ಅವನು ನಿಶಾ ಮಾಡಬೇಕು, ಜನಗಳು ನಗಿಸ್ಬೇಕು, ಎಲ್ಲರ ಹತ್ರನೂ ಪ್ರೀತಿ ವಿಶ್ವಾಸದಿಂದ ಮೇಲ್ವರ್ಗದ ಜನಗಳೆಲ್ಲ ಇಷ್ಟಪಡೋರು ನಮ್ಮಪ್ಪನ್ನ.
ಏನು ಅವನು ಕೆಲಸಕ್ಕೆ ಸೇರಿಸ್ಬಿಟ್ಟು ಇಲ್ಲೆಲ್ಲಾರ ಕೂಲಿ ಗಿಲಿ ಮಾಡ್ಕೊಂಡಿರೋನು ಸ್ಕೂಲ್ಗೆ ಯಾಕೆ ಸೇರಿಸ್ತಾ ಇದೆ ಓದಿಸ್ತಾ ಇದೆ ಅಂತ ಕೆಲವರು ಹೇಳೋರು ಆಗಿನ ಕಾಲದಲ್ಲಿ. ನಿಮ್ಮ ಒಡ ಹುಟ್ಟೆಲ್ಲ ಓದಿದ್ರಾ? ನಮ್ಮ ಅಣ್ಣ ಸ್ವಲ್ಪ ಓದಿದ್ನೇನೋ, ಅವನು ಸ್ವಲ್ಪ ಮಹಾಭಾರತ ರಾಮಾಯಣ ಆಮೇಲೆ ಶನಿಮಹಾತ್ಮನ ಕತೆ ಇವೆಲ್ಲ ಓದ್ತಾ ಇದ್ದ. ಅದಕ್ಕೆ ಬದಲು ಈ ಭಜನೆ ಪದಗಳು ಹಾಡ್ತಾ ಇದ್ದೆ. ಆಮೇಲೆ ಕತೆಗಾರ ಗೋವಿಂದಯ್ಯ ಅಂತ ಒಂದು ಊರಲ್ಲೊಬ್ಬ ರಾಜ ಇದ್ದ. ಆ ರಾಜನಿಗೆ ಇಬ್ಬರು ಮಕ್ಕಳಿದ್ದು ಅನ್ನೋದು ಈ ಕತೆ ಹೇಳೋದು, ನಮ್ಮಪ್ಪನೂ ಹೇಳೋದು ಇವರು ಹೇಳೋರು. ನಾನೇನು ಮಾಡಿದೆ, PUC ಓದುವಾಗ್ಲೇ ಕತೆಗಾರ ಗೋವಿಂದಯ್ಯ ಅವ್ರದ್ದೆಲ್ಲ ಮಾಡಿ ಬಯಲು ಸೀಮೆಯ ಜನಪದ ಕತೆಗಳು ಅಂತ ಪಬ್ಲಿಷ್ ಮಾಡಿದೆ. ಅದು ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಸುಧಾ ಈ ಕಡೆ ಎಲ್ಲ ಪಬ್ಲಿಷ್ ಆದವು. ಒಂದು ಕತೆ ಬರೋದು ಆಗಿನ ಕಾಲದಲ್ಲಿ ಒಂದು 10 ರೂಪಾಯಿ 15 ರೂಪಾಯಿ ಕೊಡೋರು ನನಗೆ. ಅದೇ ದೊಡ್ಡ ಅಮೌಂಟು. ಬಟ್ಟೆ ಸೋಪುಗಳು ಅವು ಇವು ಎಲ್ಲ ತಗೊಂಡು ಮಾಡ್ತಾಯಿದ್ದೆ. ನಮ್ಮ ಊನಿಗೆ ಹೋಗಿ 2-3 ರೂಪಾಯಿ ಕೊಡೋನೆ. ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಮನಿನೇ ಅದು. ಆ ರೀತಿ ನಾನು ಅಲ್ಲಿ ಬೆಳೆದು ಬಂದಿತ್ತು. ನಮ್ಮ ಅಕ್ಕ ಶೋಭಾನೆ ಹೊನ್ನಮ್ಮ ಅಂತ, ಆ ಅಮ್ಮನಿಗೊಂದು ಅಕಾಡೆಮಿ ಅವಾರ್ಡ್ ಬಂದಿತ್ತು. ಅವಳು ಅದ್ಭುತವಾದ ಗಾಯಕಿ ಸರ್. ಅವಳು ಎಲ್ಲರೂ ನಾನೇ ಕೊನೆಯೋನು, ಲಾಸ್ಟು. ಎಲ್ಲರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಬೆಳೆದ. ಹೌದೌದು ಚರ್ಮವಾದ್ಯಗಳು ಬಾರಿಸೋದ್ರಲ್ಲಿ ನಾನು ಅವಾಗ ಕಲ್ತಿದ್ಕೊಂಡಿದ್ದೀನಿ. ಈಗಲೂ ಇದೆ ನನಗೆ. ಯಾವ ಥರ ಏಟ್ಗಳು ಏನು ಹೆಂಗೆ ಪೂಜಾ ಕುಣಿತಕ್ಕೆ ಹೆಂಗೆ ಹೊಡಿಬೇಕು, ಕಾಲು ಇದು ಮತ್ತು ಪಟದ ಕುಣಿತಕ್ಕೆ ಹೆಂಗೆ ಹೊಡಿಬೇಕು, ಸತ್ತಾಗಿ ಹೆಂಗೆ ಹೊಡಿಬೇಕು, ಆಮೇಲೆ ದೇವ್ರು ಮೆರೆಸುವಾಗ ದೇವರು ಮೆರವಣಿಗೆ ಅಂತ ಕರ್ಕೊಬರುವಾಗ, ಆಮೇಲೆ ಕೊಂಡದ ಮೇಲೆ ಹೋಗುವಾಗ ಹೆಂಗೆ ಬಾರಿಸ್ತಾರೆ ಅವೆಲ್ಲ ಆವಾಗಲೇ ಗುರ್ತಾಗ್ಬಿಟ್ಟಿತ್ತು ನನಗೆ. ನಮ್ಮ ತಾಯಿ ರಾಮನಗರ ಜಿಲ್ಲೆ ಕೂಟ್ಕಲ್ ಹೋಬಳಿ ಅಂಕನಹಳ್ಳಿ ಅಂತ ಊರಿನವರು. ಅಂಕನಹಳ್ಳಿ ಶಿವಣ್ಣ ಆ ಕುಣಿತಾರಲ್ಲ, ಅವರೇ ಊರಿನವರೇ. ಆ ಊರಲ್ಲೂ ಕೂಡ ಒಳ್ಳೊಳ್ಳೆ ಹಾಡುಗಳು ಆಡೋವಂಥವ್ರು ಎಲ್ಲರಿದ್ದರು. ನಮ್ಮ ತಾಯಿ ಬಹುಶಃ ನಮ್ಮಪ್ಪನಿಗೆ 2ನೇ ಹೆಂಡ್ತಿ, ಕೂಟಿಗೆ ಅಂತ ಮಾಡ್ಕೋತಾರಲ್ಲ ಆ ರೀತಿ. ನಮ್ಮಪ್ಪನಿಗೆ ಹೆಂಡ್ತಿ ಯಾರೋ ತೀರೋಗಿದ್ರಂತೆ. ಇವರು ಬಂದಮೇಲೆ ನಾವು 8 ಮಕ್ಕಳು ಹುಟ್ಟಿದ್ದು. ದೊಡ್ಡವ್ರಿಗೆ ಯಾರು ಇರಲಿಲ್ಲ. ಹಂಗಾಗಿ ಅಲ್ಲಿಯ ಒಂದು ಕಲ್ಚರ್ ನಮ್ಮ ತಾಯಿಗೆ ಬಂದು, ನಮ್ಮ ತಾಯಿಯಿಂದ ಈ ಬೋರಮ್ಮ ಇದ್ದಾರಲ್ಲ ನಮ್ಮ ಅತ್ತಿಗೆ, ಅವರು ಅಲ್ಲಿವರೆಗೂ ಈ ಕಲೆ ಬಂದಿದೆ. ಜಾನಪದ ಗೀತೆಗಳ ಹಾಡುವುದು ಅಷ್ಟಾಗಿದೆ ಸರ್. ಆಮೇಲೆ ಬಾಲ್ಯದ ದಿನಗಳು ಬಹಳ ಕಠಿಣವಾಗಿತ್ತು. ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಗಳು ಇನ್ನೂ MMS ಅವರು ಸೌದೆ ಎಲ್ಲ ಕರ್ಕೊಂಡೋಗಿ ಮನೆಗೆ ಹಾಕೋರು. ನಾವು ಅವ್ರ ಜೊತೆಲಿ ಹೋಗ್ತಿದ್ದೋ. ಬಟ್ ಅವ್ರದ್ದು ಏನಂದ್ರೆ ಅವ್ರ ಮನೇಲಿ ಎಂದೂ ಜಾತೀಯತೆ ಮಾಡಲಿಲ್ಲ ಅವ್ರ ತಂದೆ ತಾಯಿಗಳು. ಇವರು ಅಷ್ಟೇನೆ, ಅದೇ ಯಾಕೆ ಅಲ್ಲಿ ಕೂತ್ಕೋತೀರ, ಇನ್ನೂ ಹತ್ರಕ್ಕೆ ಬರ್ರಿ ಇಲ್ಲಿ ಮನೆಗೆ. ಆ ಹೊಸಲಿಂದ ಈಚೆಗಡೆ ಒಂದು ಹಾಲಿತ್ತು, ಅಲ್ಲೇ ಊಟ ಕೊಟ್ಟರು ನಮಗೆ. ಅವರು ಬೆಳೆಯುವ ಪೈರು ಮೊಳಕೆ ಇಲ್ಲಿಂದಂಗೆ ಅವರು ನಮಗೆ ತುಂಬ ಇಷ್ಟಪಡ್ತಿದ್ರು. ಅವರು ವಿಸ್ತಾರವಾಗಿ ಬೆಳೆದ್ರು. ಅವರು ನಮಗಿಂತ BA ಮಾಡಿದಾಗ ನಾವು ಇನ್ನೂ SSLC ಒಳಗೆ ಇದ್ದೋ. ಅವ್ರು ನಮಗಿಂತ 10 ವರ್ಷ ದೊಡ್ಡವರು. ಹಂಗಾಗಿ ಅವ್ರದ್ದು ಒಂದು ಪ್ರಭಾವ ನನ್ನ ಮೇಲೆ ವೈಯಕ್ತಿಕವಾಗಿ ಬೀರಿತು. ಅದು ಬೇರೆಯವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ನನಗೆ ಗೊತ್ತು, ಸ್ವಾಮಿಗಳು ಗೊತ್ತು. ಅಂದರೆ ನಿಮ್ಮ ಬಾನಂದೂರು ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಗ್ರಾಮ ಅಂತ ಕರಿಬೋದು. ಅಷ್ಟೇ ಅಲ್ಲ, ಅಲ್ಲಿ ಯುದ್ಧ ನಡೆದಿರೋದು ಏನು ಇತಿಹಾಸದಲ್ಲಿ. ಅಲ್ಲಿ ವೀರಗಲ್ಲುಗಳೆಲ್ಲ ಇದ್ದು ಅವನ್ನೆಲ್ಲ ನಾನು ಓದಿಸಿದ್ದೆ. ಗಂಗರಸರುಗಳದ್ರಿ ಯುದ್ಧ ಆಗಿತ್ತು. ನಿಮ್ಮೂರು ದಾಟಬೇಕಾ ರಾಮನಹಳ್ಳಿಗೆ ಹೋಗ್ಬೇಕಾದ್ರೆ? ಹೌದು, ಬಾನಂದೂರು, ಇಟ್ಮೋಡು, ರಾಮನಹಳ್ಳಿ, ಆಮೇಲೆ ಮುದವಾಡಿ. ಆ ಕಡೆಗೆ ಹೋದರೆ ಕನಕಪುರ ಜಿಲ್ಲೆ ಬರ್ತೈತೆ. ನೀವು ನಾವೆಲ್ಲ ರಾಮನಗರ ಜಿಲ್ಲೆಯವರೇ. ಈ ರೀತಿ ಹಾಡುಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಆ ಚಿಕ್ಕ ಹುಡುಗನಲ್ಲಿ ಯಾರೇ ಭಿಕ್ಷುಕರು ಬಂದರೆ ಅವರಿಂದ ನಾನು ಹೋಗ್ತಾಯಿದ್ದೆ. ನಮ್ಮ ತಾಯಿ ಕೂಡ ಅವ್ರು ಬಂದರೆ ನೋಡೋಕೆ ಹೋಗೋರು. ನಮ್ಮ ಅಣ್ಣದಿರು ಬೈಯೋರು, ಏನಮ್ಮ ನಿನ್ನ ಬುದ್ಧಿಲ್ವಾ, ಯಾಕೆ ಹೋಯ್ತೀವ್ರಿ, ಸುಮ್ಮನೆ ಮಗ ನೋಡೋಣ. ಅವರು ಚಾವಟಿಲಿ ಹೊಡ್ಕೊಳ್ಳೋದು, ಗೋರ್ದಮ್ದಿರು ಬಂದು ಅವ್ರು ಏನು ಯಾವ ರೀತಿ ಅವರು ಬಾರಿಸ್ತಾರೆ, ಇದು ನನಗೆ ಭಾರಿ ಇಷ್ಟ ಆಗ್ತಿತ್ತು ಅದೆಲ್ಲ. ಆಮೇಲೆ ದೊಂಬಿದಾಸರು ಊರಿಗೆ ಬರೋರು ತಂಬೂರು ಹಿಡ್ಕೊಂಡು, ಅವ್ರ ಹಾಡುಗಳು ನನಗೆ ಭಾರಿ ಇಷ್ಟ ಆಗ್ತಿತ್ತು. ಇದು ಏಕತಾರಿ ಹೆಂಗಿದೆ ನೋಡಿ ಅಂತ ಅದನ್ನೆಲ್ಲ ಗಮನಿಸ್ತಾ ಇದೆ. ಆಮೇಲೆ ಊರಿಗೆ ಈ ಟೆಂಟ್ ಬರೋವು, ಏನೋ ನಾಟಕದ ಟೆಂಟ್ಗಳು, ಗ್ರಾಮೀಣ ಪ್ರದೇಶದಲ್ಲಿ ಊರಿಂದ ಊರಿಗೆ ಹೋಗಿ ಅಲ್ಲೆಲ್ಲ ನಾಟಕ ಆಡ್ಕೊಂಡು ಜೀವಿಸುವಂಥ ಕಲಾವಿದರುಗಳು ಬರೋ ಆ ನಾಟಕದ ಹಾಡುಗಳು ನನಗೆ ಇಷ್ಟ ಆಗ್ತಿತ್ತು. ಒಂದು ಸಾರಿ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಹಾಡು ಸ್ಕೂಲಲ್ಲಿ ಆಡಿದೆ. SSLC ಅಂದರೆ ಹೈಸ್ಕೂಲ್ ಫಸ್ಟ್ ಇಯರಲ್ಲಿ.
ಎಲ್ಲ ಮೇಷ್ಟ್ರುಗಳು ಬಿಟ್ಟಿದ್ದು, ಯಾರು ಹಿಂಗಾಡ್ತಾರಲ್ಲ ವಯಸ್ಸು ಚೆನ್ನಾಗದೆ ಹುಡುಗಂದು, ಹೇ ಕೆಂಪಯ್ಯ ನೀನೇನೆಯಾ, ಹೇ ಚೆನ್ನಾಗದೆ ಹಾಡ್ಬೇಕು ನೀವು ಅನ್ನೋರು, ಪ್ರೋತ್ಸಾಹ ಮೇಷ್ಟ್ರುಗಳು. ಆಮೇಲೆ ಆನಂದ ಸದಾನಂದ ಪ್ರಣಯ ವಿನೋದ ಮಕರಂದ ಅಂತ ನಾನು ಒಂದು ಹಾಡು ಹೇಳಿದೆ. ಅದು ಗಂಡ ಹೆಂಡತಿ ವೇದಿಕೆ ಮೇಲೆ ರಾಜಾರಾಣಿ ಹಾಡು ಅಂತ ಹಾಡು ಚೆನ್ನಾಗಿ ಆಡ್ತಿದ್ನಂತೇಳಿ ಪ್ರೋತ್ಸಾಹ ಮಾಡ್ತಾಯಿದ್ರು. ಆಮೇಲೆ ಕಾಲು ನಡುಗೋವು, ಎದೆ ನಡುಗೋದು, ಯಾಕಂದರೆ ಭಯ ಅಲ್ವ ಆಡುವಾಗ, ಸ್ಟೇಜ್ ಫಿಯರು. ಆಮೇಲೆ ಸ್ಟೇಜ್ ಫಿಯರ್ ಕಳ್ಕೋಬೇಕು ಅಂತಲೇ ಭಾಳ ವರ್ಷ ನನಗೆ ಇದು ಮಾಡಿಕೊಂಡೆ. ಯಾವಾಗಲೂ ನಾನು ಹಾಡು ಕೇಳೋದು, ಮುನ್ಗೋದು, ಅವ್ರ ಥರ ಹಾಡೋಕ್ಕೆ ಹೋಗ್ಬೇಕು ಅನ್ನೋದು. ನಮ್ಮೂರಲ್ಲಿ ಗೌಡ್ನವ್ರು ತಿಮ್ಮಪ್ಪ ಅಂತ ಒಬ್ಬರಿದ್ದರು. ಅವ್ರ ಮನೆ ಒಳಗೊಂದು ರೇಡಿಯೋ ಇತ್ತು ಆಗಿನ ಕಾಲದಲ್ಲಿ. ಆ ರೇಡಿಯೋದಲ್ಲಿ ಹಾಡುಗಾರಿಕೆ ಎಲ್ಲ ಬರೋವು. ಆ ಒಂದು ಇದನ್ನು ಹೊರಗಡೆ ಇಟ್ಟಿದ್ರು. ಅಲ್ಲಿ ಕೂತ್ಕೊಂಡು ನಾವು ಹೊರಗಡೆ ಕೂತ್ಕೊಂಡು ಕೇಳೋವು. ನನಗೆ ಯಾರೋ ಅದರೊಳಗೆ ಕೂತ್ಕೊಂಡು ಆಡ್ತಾ ಇದ್ದಾರೆ ಅಂತ ಹುಡುಗನ ಏನು ಅಷ್ಟು ಅದ್ಭುತವಾಗಿ ಆಡ್ತಾರಲ್ಲ, ಸ್ಪೀಕರಲ್ಲಿ ಬರ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಭಾರಿ ಇದಾಗೋದು. ಆವಾಗ ಇದು ಬಂದಿತ್ತು, ಯಾವುದು ಸತ್ಯ ಹರಿಶ್ಚಂದ್ರ. ಆ ಹಾಡುಗಳೆಲ್ಲ ಕೇಳ್ತಾ ಇದ್ರೆ ನನಗೆ ಹಂಗೇ ಇದು ಊಟನೇ ಬೇಡ ಅನ್ನಿಸ್ತಾ ಇತ್ತು. ಅಷ್ಟರೊಳಗೆ ನಮ್ಮ ಅಣ್ಣ ಬಂದು ಹೊಡೆದು ಕರ್ಕೊಂಡು ಹೋಗ್ರಿ, ಓದು ಏನು ಇಲ್ಲಿ ಕೂತ್ಕೊಂಡು ಇದು ಕೇಳ್ತಾ ಇದೆ ಅಂತ ನಮ್ಮ ದೊಡ್ಡಣ್ಣ ಬಂದು ಹೊಡೆದು ಕರ್ಕೊಂಡು ಹೋಗ್ಬಿಡೋನು. ಏನಾದರೂ ಮಾಡಿ ಅಲ್ಲಿ ದಿನ ಬೆಳಗ್ಗೆ ಸಂಜೆ ಆದಮೇಲೆ ಚಿತ್ರಗೀತೆಗಳನ್ನ ಕೇಳಬೇಕು. ಚಿತ್ರಗೀತೆ ಅಂತ ಗೊತ್ತಿಲ್ಲ, ಸಂಗೀತ ಕೇಳೋದಕ್ಕೆ ಹೋಗ್ತಾಯಿದ್ದು. ಅದು ನನ್ನ ಮೇಲೆ ಅಪಾರವಾದ ನನ್ನ ಮೇಲೆ ಪ್ರಭಾವ ಬೀರ್ತು ಸರ್. ಆಮೇಲೆ ಊರಿಗೆ ಬರ್ತಾಯಿದ್ದ ಭಿಕ್ಷುಕ ಹಾಡುಗಾರರು, ಸಾಧು ಸಂತರು, ಅದು ಏನೇನೋ ಅದೆಲ್ಲ ಗಮನಿಸ್ಕೊತಾ ಇದೆ. ಅವು ಹೆಚ್ಚಿನ ಪ್ರಭಾವ ಬೀರ್ದು. ನಮ್ಮೂರಲ್ಲಿ ಭಜನೆ ಒಂದು ತಿಂಗಳು ಧನುರ್ಮಾಸದಲ್ಲಿ ಭಜನೆ ಆಡೋರು. ಮಕ್ಕಳ ಕೆರೆಯಲ್ಲೂ ಹಾಡೋರು, ದಲಿತರ ಕೆರೆಯಲ್ಲೂ ಹಾಡೋರು. ಅಲ್ಲಿ ನಮ್ಮಣ್ಣ ಈ ಕೆರೆಗೆ ಇವನು ಎಡ್ಡು, ಅವನೇ ಹೇಳ್ಕೊಡೋನೆಲ್ಲ. ಆಗಿನ ಕಾಲದಲ್ಲಿ ಇವು ಇದ್ವಲ್ಲೇನು ಕನಕದಾಸರ ಹಾಡುಗಳು, ಪುರಂದರದಾಸಗಳ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಹೌದು ಹೌದು ಹೆಂಗೆ ಗೊತ್ತಿಲ್ಲಪ್ಪ, ಅದು ಎಲ್ಲಿ ಕಲ್ತ್ರ ಬಾಯಿಂದ ಹೊರದು ಬಂದ್ಬಿಟ್ಟಿತ್ತು. ಅದು ಭಾಳ ಚೆನ್ನಾಗಿ ಆಡೋರು. ಇವತ್ತು ಬೆಳಿಗ್ಗೆ ಕೂಡ ನಾನು ನೆನೆಸ್ಕೊತಾ ಇದ್ದೆ, ಅವು ಎಂಥ ಹಾಡುಗಳು ಆಡ್ತಿದ್ರು ಅಂತ. ಆ ಹಾಡುಗಳು ನನಗೆ ನಾನು ಎಂಥ ರುಚಿ ನೋಡು ಹರಿ ಧ್ಯಾನ ಭಜನೆ ಮಾಡು, ಹರಿಧ್ಯಾನ ಭಜನೆ ಮಾಡು, ಸಾಂಬ ಶಿವನ ನೆನಪು ಮಾಡು. ಎಂಥ ರುಚಿ ನೋಡು ಹರಿಧ್ಯಾನ ಭಜನೆ ಮಾಡು, ಹರಿಧ್ಯಾನ ಭಜನೆ ಮಾಡು. ತುಂಬ ಹಾಡುಗಳು 70 ವರ್ಷ 74 ವರ್ಷದ ಇವಾಗನೆಲ್ಲ ಮರ್ತಿದ್ದೀನಿ. ಆ ಹಾಡುಗಳು ಆಡ್ತಾಯಿದ್ರೆ ನಾನು ಕೈಲಿ ಗರಡ್ಗಂಬ ಹಿಡ್ಕೊಂಡು ಹೋಗೋನೆ, ಚಿಕ್ಕ ಹುಡುಗ ನಿಲ್ಲಿಸೋದು, ಒಬ್ಬ ಫೋಟೋ ಹಿಡ್ಕೊಳ್ಳೋನು. ಆಮೇಲೆ ಇಬ್ಬರನ್ನ ಹೋದ್ರೆ ಪೂಜೆ ಮಾಡೋರು, ಎಲ್ಲರೂ ಅದಕ್ಕೆ ದುಡ್ಡು ಹಾಕೋರು. ಆ ಹಾಡುಗಳು ಅದ್ಭುತವಾದಂಥ ಹಾಡುಗಳು. ಶೇಷಣ್ಣ ಅಂತ ಒಬ್ಬರು ಇದ್ದರು, ಅವ್ರು ಹಾರ್ಮೋನಿಯಂ ನುಡಿಸ್ಕೊಂಡೇ ಹಾಡೋರು. ಅವರು ನಮ್ಮ ಜಗದ್ಗುರುಗಳ ಸೋದರ ಮಾವ. ಹಾಗಾಗಿ ಸರ್ ಆಗಿನ ಕಾಲದಲ್ಲಿ ಆ ಹಾಡುಗಳು ಕೇಳೋದೇ ಒಂದು ಅದ್ಭುತವಾದಂಥ ಒಂದು ಇಂಟ್ರೆಸ್ಟ್ ನನಗೆ. ಆ ಹಾಡುಗಳು ಕಲ್ತ್ಕೊಳ್ಬೇಕು ಮಾಡಬೇಕು ಅಂತ. ಆ ಉಚ್ಚಾರಣೆ ಅಲ್ಪ ಪ್ರಾಣ ಮಹಾಪ್ರಾಣ ಸಕಾರ ಗೊತ್ತಿರಲಿಲ್ಲ. ಅವರು ಹಂಗೆ ಆಡ್ತಿದ್ರಲ್ಲ. ನಾವು ಆಕಾಶವಾಣಿಗೆ ಸೇರಿದ ಮೇಲೆ ಇವೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಡೋರಲ್ಲಿ. ಹಂಗಾಗಿ ಸರ್ ಊರಿನಲ್ಲಿ ಈ ಒಂದು ಜಾನಪದೀಯವಾದಂಥ ಒಂದು ಪರಿಸರ ವಾತಾವರಣ, ನನಗೆ ಮನೇಲಿ ವಾತಾವರಣ, ಆ ಹಸುವಾಗಿದ್ರೂ ಅವ್ರು ಆಡಿದ್ರೆ ಏನೋ ಒಂದು ಖುಷಿ. ಆಮೇಲೆ ಅದ್ರಲ್ಲಿ ಏನು ಅವರು ಅನ್ನಿಸ್ತಾನೆ ಇರಲಿಲ್ಲ. ಹಸುವಾದ್ರ ಪರವಾಗಿಲ್ಲ, ಬೀಸೋ ಕಲ್ಲ ಮೇಲೆ ಆಡ್ಕೊಂಡು ಕೂತ್ಕೊಳ್ಳೋರು. ಯಾವುದೇ ಮದುವೆ ಆಗಲಿ ಒಂದು ನಿಷೇಕ ಆಗಲಿ ಕರೆಸಿ ಆಡಿಸ್ತಾಯಿದ್ರು ನಮ್ಮ ಅಕ್ಕವ್ರನ್ನೆಲ್ಲರೂ. ಇಡೀ ಅದ್ಭುತವಾದಂಥ ಮದುವೆಯ ಬಸುರಿಯಾದಾಗಿಂದ ಹಿಡಿದು ಮದುವೆಯಾಗಿ ಸಾಯೋವರೆಗೂ ಹಾಡುಗಳಿವೆ ಜನಪದ ಸಂಗೀತದಲ್ಲಿ. ಅದು ಅಲ್ಲದೆ ನಮ್ಮ ಕನ್ನಡದಲ್ಲಂತೂ ನನಗೆ ಗೊತ್ತಿರುವಂಗೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಹಾಡುಗಾರಿಕೆ ಪ್ರಕಾರಗಳು ಜಾಸ್ತಿ. ದಕ್ಷಿಣ ಕರ್ನಾಟಕದಲ್ಲಿ ಕುಣಿತ ಪ್ರಧಾನವಾದ ಕಲೆಗಳು ಅವು ಜಾಸ್ತಿ. ನಾನು ಇದನ್ನು ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಹೀಗಾಗಿ ಸಹ ಬಾಲ್ಯದ ದಿನಗಳು ಕಲಿಬೇಕು ಅಂತ ಏನಾರು ಹೇಳೋದು ಕಲಿಬೇಕು ಅಂತ. ಹೀಗೆ ಒಂದಿನ ನಿಂತಿದೆ ಹೋಟ್ಲು ಮುಂದೆ, ಎಲ್ಲ ತಿಂಡಿ ತಿಂತಾಯಿದ್ರು. ನನಗೆ ದುಡ್ಡೇ ಇಲ್ಲ, ನಮ್ಮ ಅಪ್ಪನೂ ಇಲ್ಲ, ಏನು ಹಸುವಾಗಿತ್ತು. ಒಂದು ವ್ಯಾನ್ ಬಂದು ನಿಂತ್ಕೊತು. ಅದು ನೋಡಿದ್ರೆ ಯೇಸು ಕ್ರಿಸ್ತರ ಇದು
ಪ್ರಚಾರ ಮಾಡೋಕ್ಕೆ ಬರ್ತೀರ ಆ ಕಾಲದಲ್ಲಿ. ಹುಡುಗ ಬಾಯಿಲಿ ಇದೇನು ಓದು ಅಂದರು. ಸುಯೇಸು ವಾರ್ತೆಗಳು ಅಂತ ಸುಯೇಸು ವಾರ್ತೆಗಳು ಅಂದೆ. ಇಷ್ಟು ಪುಸ್ತಕ ಕೊಟ್ಬಿಟ್ಟು ಅವನು. ಓದ್ಕೋ. ಮಾತನಾಡಣ್ಣಯ್ಯ ಮಾತನಾಡ